ಹಾಯ್ ಹಲೋ ಎಲ್ಲ 10ನೇ ತರಗತಿ ವಿದ್ಯಾರ್ಥಿಯ ಮಕ್ಕಳಿಗೂ ಕಾರ್ತಿಕ್ ನಾಗರಾಜು ಮಾಡುತ್ತಿರುವ ನಮಸ್ಕಾರಗಳು. ರೀಸೆಂಟ್ ಆಗಿ ಕನ್ನಡ ಎಕ್ಸಾಮ್ ನಡೆದಿದೆ. ಆ ಕನ್ನಡ ಎಕ್ಸಾಮ್ ಅಲ್ಲಿ ನಮ್ಮ ಚಾನೆಲ್ ನಲ್ಲಿ ಪ್ರೊವೈಡ್ ಮಾಡಿರುವಂತಹ ಇಂಪಾರ್ಟೆಂಟ್ ಕ್ವಶನ್ಸ್ ಬೋರ್ಡ್ ಎಕ್ಸಾಮ್ ಅಲ್ಲಿ ಬಂದಿದೆ. ದಯವಿಟ್ಟು ನಾವು ಕೊಟ್ಟಿರುವಂತಹ ಇಂಪಾರ್ಟೆಂಟ್ ಕ್ವಶನ್ಸ್ ನ ಪ್ರತಿಯೊಬ್ಬರು ಓದಿ, ಅದರ ಜೊತೆಗೆ ಮಾಡೆಲ್ ಪೇಪರ್, ಪ್ರಿಪರೇಟರಿ ಪೇಪರ್ ಹಾಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಓದಿದ್ದೇ ಆಯ್ತು ಅಂತ ಹೇಳಿದ್ರೆ ನಿಮ್ಗೆ ಒಳ್ಳೆ ಮಾರ್ಕ್ಸ್ ಈ ಸರಿ ಬಂದೇ ಬರುತ್ತೆ. ನೆಕ್ಸ್ಟ್ ಮಂಡೇ ಸೈನ್ಸ್ ಎಕ್ಸಾಮ್ ಇದೆ, ವಿಜ್ಞಾನ ಪರೀಕ್ಷೆ ಇದೆ. ಅದಕ್ಕಾಗಿ ನಾವು 1 ಮಂತ್ ಬಿಫೋರ್, ಒಂದು ತಿಂಗಳ ಮುಂಚೆನೆ ಇಂಪಾರ್ಟೆಂಟ್ ಕ್ವಶನ್ಸ್ ನ ಕೊಟ್ಟಿದೀವಿ. ಎಕ್ಸಾಮ್ಗೆ ಯಾವ್ದು ಇಂಪಾರ್ಟೆಂಟ್, ಎಕ್ಸಾಮ್ಗೆ ಯಾವ ಕ್ವಶನ್ಸ್ ಬರುತ್ತೆ ಅಂತ ನಾವು ಪ್ರಿಪೇರ್ ಮಾಡಿ ಸೈನ್ಸ್ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಕ್ವಶನ್ಸ್ ನ ನಮ್ಮ ಚಾನಲ್ ಅಲ್ಲಿ ಪ್ರೊವೈಡ್ ಮಾಡಿದೀವಿ. ಆ ಇಂಪಾರ್ಟೆಂಟ್ ಕ್ವಶನ್ಸ್ ನ ತಪ್ಪದೆ ಎಲ್ಲ 10ನೇ ತರಗತಿ ವಿದ್ಯಾರ್ಥಿಯ ಮಕ್ಕಳು ಓದಿ, ಎಕ್ಸಾಮ್ ಅಲ್ಲಿ ಬರುತ್ತೆ. ಅದರ ಜೊತೆಗೆ ನಾನು ಹೇಳಿಲ್ವಾ, ಮಾಡೆಲ್ ಪೇಪರ್, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಹಾಗೆ ಪ್ರಿಪರೇಟರಿ ಕ್ವಶನ್ ಪೇಪರ್ ಓದಿದ್ದೆ ಆಯ್ತು ಅಂತ ಹೇಳಿದ್ರೆ ಈ ಸಲ ನೀವು ಪಕ್ಕಾ ಸೈನ್ಸ್ ಅಲ್ಲಿ ಒಳ್ಳೆ ಮಾರ್ಕ್ಸ್ ತೆಗಿತೀರಾ. ದಯವಿಟ್ಟು ರಜಾ ಇದೆ ಅಂತ ಟೈಮ್ ವೇಸ್ಟ್ ಮಾಡಕ್ ಹೋಗ್ಬೇಡಿ. ಪ್ರತಿಯೊಬ್ರು ಎಕ್ಸಾಮ್ ಗೆ ಕುತ್ಕೊಂಡು ಚೆನ್ನಾಗಿ ಓದಿ. ಹಾಗೆ ನಮ್ಮ ಚಾನಲ್ ನ ವಿಸಿಟ್ ಮಾಡಿ, ಅದರಲ್ಲಿ ಪ್ಲೇ ಲಿಸ್ಟ್ ಅಲ್ಲಿ ನಾನು 10th ಗೆ ಏನೇನ್ ಸಂಬಂಧಪಟ್ಟಿದೆಯೋ ಆ ಎಲ್ಲಾ ವಿಡಿಯೋಸ್ ಅಪ್ಲೋಡ್ ಮಾಡಿದೀನಿ. ಪ್ಲೇ ಲಿಸ್ಟ್ ಅಲ್ಲಿ ಇದೆ, ನೀವು ಹುಡುಕುವಂತ ಅವಶ್ಯಕತೆ ಇಲ್ಲ. ಪ್ಲೇ ಲಿಸ್ಟ್ ಡೈರೆಕ್ಟ್ ಆಗಿ ಹೋಗಿ ಪ್ರತಿ ಸಬ್ಜೆಕ್ಟ್ ನಾನು ಇಂಪಾರ್ಟೆಂಟ್ ಕ್ವಶನ್ಸ್ ನ ಹಾಕಿದ್ದೀನಿ, ಅದನ್ನ ಓದಿ. ಹಾಗೆ ಎಲ್ಲರೂ ಚೆನ್ನಾಗಿ ಮಾಡ್ರಿ. ಧನ್ಯವಾದಗಳು.